ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ. ಕಾಮನಬಿಲ್ಲು ಕಥಾಗುಚ್ಛ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಯಾರಾದರೂ ಹೊಸದಾಗಿ ಕತೆಗಳನ್ನು ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಕತೆಗಳು ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ದ್ವೇಷದ ಜ್ವಾಲೆ ಮುಂದುವರೆದ ಸಂಚಿಕೆ. ಇಬ್ಬರು ಮಕ್ಕಳು ಆಡುತ್ತಿದ್ದ ಮಾತುಗಳು ಆಗಷ್ಟೇ ಕಿರಿಯ ಮಗನಿಗೆಂದು ಜ್ಯೂಸ್ ಹಿಡಿದು ಬಂದ ವಸುಮತಿಯವರ ಕಿವಿಗೆ ಬಿದ್ದು ಆಘಾತವಾದಂತೆ ಕೈಯಲ್ಲಿ ಹಿಡಿದಿದ್ದ ಲೋಟ ನೆಲದ ಪಾಲಾಯಿತು. ರೂಮಿನ ಒಳಗೆ ಮಾತನಾಡುತ್ತಿದ್ದ ಅಣ್ಣ ತಮ್ಮ ಇಬ್ಬರು ಸದ್ದಾಗುತ್ತಿದ್ದ ಹಾಗೆ ತಿರುಗಿ ನೋಡಿದರೆ ಜಗದ ಪರಿವೇ ಇಲ್ಲದೆ ನಿಂತಿದ್ದರು ವಸುಮತಿ. ತನ್ನ ಅಣ್ಣನ ಬಳಿ ಕುಳಿತಿದ್ದ ಆರ್ಯ ಒಡನೆ ತಾಯಿಯ ಬಳಿಗೆ ಓಡಿ ಬಂದವನು ಅಮ್ಮ ಎಂದನು. ಆರ್ಯ, ನೀನು ಇಷ್ಟರವರೆಗೆ ಮಾತನಾಡಿದ್ದೆಲ್ಲ ನಿಜಾನಾ? ಮೌರ್ಯನಿಗೆ 2 ಕಿಡ್ನಿ ಫೇಲ್ಯೂರ್ ಆಗಿದೆಯಾ ಎಂದವರ ಧ್ವನಿ ನಡುಗುತ್ತಿದ್ದರೆ ಕಣ್ಣಿನಲ್ಲಿ ಹೇಳದೆ ಕೇಳದೆ ಕಣ್ಣೀರು ನಾ ಮುಂದು ತಾ ಮುಂದು ಎಂದು ಇಳಿಯುತ್ತಿದ್ದವು. ಅಮ್ಮ, ನೀನು ಎಲ್ಲವನ್ನು ಕೇಳಿಸಿಕೊಂಡೆಯಾ ಎಂದವನ ಧ್ವನಿ ನಡುಗುತ್ತಿತ್ತು. ಇಷ್ಟು ದೊಡ್ಡ ವಿಷಯವನ್ನು ನನ್ನಿಂದಲೇ ಮುಚ್ಚಿಡಬೇಕು ಎಂದುಕೊಂಡೆಯಾ ನೀನು? ಯಾಕೆ ಹೀಗೆ ಮಾಡಿದೆ ಎಂದು ಒಡನೆ ಆರ್ಯನ ಕೊರಳ ಪಟ್ಟಿ ಹಿಡಿದು ಕೂಗಾಡಿದರು. ತಾಯಿ ತನ್ನ ಮೇಲೆ ಕೂಗಾಡುತ್ತಿರುವುದಕ್ಕೆ ಆರ್ಯನಿಗೆ ಯಾವುದೇ ಬೇಜಾರಾಗಲಿಲ್ಲ. ಬದಲಾಗಿ ತಾಯಿಯ ಸ್ಥಿತಿಯನ್ನು ನೋಡಿ ಕರುಳು ಹಿಂಡಿದಂತಾಯಿತು. ಅವರ ಕೈ ಹಿಡಿದವನು, ಅಮ್ಮ ಸಮಾಧಾನ ಮಾಡ್ಕೊ. ನೋಡು, ಈ ವಿಷಯ ತಿಳಿಯುತ್ತಿದ್ದ ಹಾಗೆ ನಿನಗೆಷ್ಟು ಆಘಾತವಾಗಿದೆಯೋ ತುಂಬ ನೋವು ಪಡ್ತೀಯ. ಅದಕ್ಕೆ ನಿನಗೆ ವಿಷಯ ತಿಳಿಯಬಾರದು ಎಂದುಕೊಂಡೆ ಅಷ್ಟೆ ಎಂದನು. ನೋವು ಪಡೆದೆ ಹೇಗಿರಲಿ ಆರ್ಯ? ಇಷ್ಟು ದಿನ ನಿಮ್ಮಪ್ಪ ಹಾಸಿಗೆಯಲ್ಲಿದ್ದರು, ಆದರೂ ಅವರು ಕಣ್ಣ ಮುಂದೆ ಇದ್ದಾರಲ್ಲ ಎನ್ನುವ ಸಣ್ಣ ಸಮಾಧಾನದಿಂದ ಜೀವಿಸಿದೆ. ಈಗ ಮೌರ್ಯನಿಗೆ ಈ ರೀತಿ ಕಾಯಿಲೆ ಇದೆ ಎಂದು ಹೇಳುತ್ತಿದ್ದೀಯ, ನಾನು ಹೇಗೆ ಸಹಿಸಲಿ ಹೇಳು ಎಂದರು. ನಿನ್ನ ನೋವು ಏನು ಎಂದು ನನಗೂ ಗೊತ್ತು ಅಮ್ಮ. ಈಗಾಗಲೇ ಅಪ್ಪನ ಆರೋಗ್ಯದ ವಿಷಯದಲ್ಲಿ ತುಂಬ ನೋವು ಅನುಭವಿಸುತ್ತಿದ್ದೀಯ. ಅಂಥದ್ರಲ್ಲಿ ಅಣ್ಣನಿಗೆ ಹೀಗಾಗಿದೆ ಎಂದು ತಿಳಿದರೆ ನಿನ್ನ ಮನಸ್ಸು ಸಹಿಸುವುದಿಲ್ಲ ಎಂದೇ ನಾನು ವಿಷಯ ಮುಚ್ಚಿಡಲು ನೋಡಿದ್ದು. ಸತ್ಯ ಯಾವತ್ತಿದ್ದರೂ ಬೂದಿ ಮುಚ್ಚಿದ ಕೆಂಡದಂತೆ, ಒಂದಲ್ಲ ಒಂದು ದಿನ ತಿಳಿಯಲೇಬೇಕು. ಆದರೆ ಅಣ್ಣನಿಗೆ ಆದಷ್ಟು ಬೇಗ ಆಪರೇಷನ್ ಮಾಡಿಸುತ್ತೇನೆ. ಅವನಿಗೆ ಏನಾಗಲು ನಾನು ಬಿಡುವುದಿಲ್ಲ ಎಂದು ತಾಯಿಗೆ ಭರವಸೆಯನ್ನಿಟ್ಟನು. ಇಲ್ಲ, ಇಂಥ ಟೈಮಲ್ಲಿ ನಾನು ಹೀಗೆ ಅಳಬಾರದು. ಈಗ ತಾನು ನೋವು ಪಟ್ಟರೆ ಮಗ ನೊಂದುಕೊಳ್ಳುತ್ತಾನೆ ಎಂದು ಮೌರ್ಯನನ್ನು ನೋಡಿ ಹೇಳಿಕೊಂಡವರು ಅವನ ಸಮೀಪ ಬಂದು, ಮೌರ್ಯ, ನೀನೇನು ಹೆದರಬೇಡ. ಆರ್ಯ ಹೇಳಿದ ಹಾಗೆ ಆದಷ್ಟು ಬೇಗ ಆಪರೇಷನ್ ಮಾಡಿಸುತ್ತಾನೆ. ಆಮೇಲೆ ನೀನು ಮೊದಲಿನಂತೆ ಖುಷಿಯಾಗಿ ಇರಬಹುದು ಎಂದರು. ತಾಯಿಯ ಮಾತಿಗೆ ವಿಷಾದದಿ ನಕ್ಕವನು, ಅಮ್ಮ, ಆಪರೇಷನ್ ಆದರೂ ಕೂಡ ಉಳಿಯುತ್ತೇನೆ ಎನ್ನುವ ಗ್ಯಾರಂಟಿ ಇಲ್ಲ. ನನ್ನಂಥ ಪಾಪಿ ಬದುಕಿದ್ದು ಯಾವ ಪ್ರಯೋಜನವೂ ಇಲ್ಲ. ಹಾಗಂತ ನಾನು ಸಾಯ್ತೀನಿ ಎಂದು ಭಯ ನೋವು ಎರಡೂ ಇಲ್ಲ. ನಿನಗಾಗಿ ಆರ್ಯ ಇದ್ದಾನೆ. ಇಷ್ಟರಲ್ಲಿ ಅಪ್ಪ ಕೂಡ ಹುಷಾರಾಗ್ತಾರೆ. ನೀವಿಬ್ಬರು ಅವನ ಜೊತೆ ಖುಷಿಯಾಗಿರಿ. ನನ್ನ ಚಿಂತೆ ಬಿಟ್ಟು ಬಿಡು ಅಮ್ಮ. ನನಗೆ ಆಪರೇಷನ್ ಮಾಡಿಸ್ತೀನಿ ಅಂದರೂ ಕೂಡ ನಾನು ಇದಕ್ಕೆ ಒಪ್ಪುವುದಿಲ್ಲ. ನನಗೆ ಯಾವ ಆಪರೇಷನ್ ಕೂಡ ಬೇಡ. ಇರುವಷ್ಟು ದಿನ ಖುಷಿಯಾಗಿ ನಿಮ್ಮಗಳ ಜೊತೆ ಕಾಲ ಕಳೆಯುತ್ತೇನೆ ಎಂದವನ ಕಣ್ಣು ತುಂಬಿದವು. ಮೌರ್ಯ, ಹಾಗೆಲ್ಲ ಮಾತಾಡಬೇಡ. ಆಪರೇಷನ್ ಮಾಡಿ ಕಿಡ್ನಿ ಜೋಡಿಸಿದರೆ ನೀನು ಮೊದಲಿನಂತೆ ಆಗ್ತೀಯಾ ಎಂದು ಡಾಕ್ಟರ್ ಹೇಳಿದ್ದಾರಂತಲ್ಲ. ಏನೂ ಆಗುವುದಿಲ್ಲ. ನೀನು ಆದಷ್ಟು ಬೇಗ ಹುಷಾರಾಗ್ತೀಯಾ ಎಂದರು. ಅಮ್ಮ, ನಾನೇ ಸಾವನ್ನು ಆಹ್ವಾನಿಸಬೇಕು ಎಂದುಕೊಂಡಿದ್ದೆ. ಇದು ನನ್ನ ಅದೃಷ್ಟ ಎನ್ನುವಂತೆ ದೇವರೇ ನನಗೆ ಸಾವನ್ನು ಕರುಣಿಸಿರುವಾಗ ಬೇಡ ಎನ್ನಲು ನಾನ್ಯಾರು? ನನಗೆ ಆಪರೇಷನ್ ಮಾಡಿಸಲು ಇಷ್ಟ ಇಲ್ಲ. ನನ್ನನ್ನು ಬಲವಂತ ಮಾಡಬೇಡ ಎಂದನು ಮೌರ್ಯ. ಅವನ ಮಾತನ್ನು ಹೆತ್ತ ಕರುಳು ಅದು ಹೇಗೆ ಸಹಿಸುತ್ತದೆ? ಒಡನೆ ಅವನ ಕೆನ್ನೆಗೆ ರಪ ರಪ ಎಂದು ಬಾರಿಸಿದವರು, ಯಾಕೋ ಹೀಗೆ ನನ್ನ ಹೊಟ್ಟೆ ಉರಿಸುತ್ತೀಯ? ಇಷ್ಟು ದಿನ ಒಂದು ರೀತಿ ಹೊಟ್ಟೆ ಉರಿಸಿದೆ, ಈಗ ಇನ್ನೊಂದು ರೀತಿ ಹೊಟ್ಟೆ ಹುರಿಸುತ್ತಿದ್ದೀಯ. ನನ್ನನ್ನು ನೆಮ್ಮದಿಯಾಗಿ ನೋಡಲು ನಿನಗೆ ಇಷ್ಟವೇ ಇಲ್ವೇನೋ? ಯಾಕೆ ಹೀಗೆ ನನಗೆ ನೋವು ಕೊಡ್ತೀಯ? ನೀನು ಹುಟ್ಟಿದಾಗಲೇ ಸತ್ತು ಹೋಗಿದ್ದರೆ ನನಗೆ ಇಷ್ಟು ನೋವಾಗುತ್ತಿರಲಿಲ್ವೇನೋ? ನಿನ್ನ ತಮ್ಮನ ಮದುವೆಯಾದರೂ ಅವನ ಹೆಂಡತಿ ಮನೆಯಲ್ಲಿಲ್ಲ. ಮೊಮ್ಮಗು ಇದ್ದರೂ ಆ ಮಗುವನ್ನು ಎತ್ತಿ ಮುದ್ದಾಡಿಸುವ ಅದೃಷ್ಟ ಇಲ್ಲ. ಈ ವಯಸ್ಸಲ್ಲಿ ಇದನ್ನೆಲ್ಲ ನೋಡಿ ನಾನು ಅನುಭವಿಸಬೇಕಾಗಿದೆ. ನೀನು ಸಾಯೋದನ್ನೆಲ್ಲ ನೋಡುವ ಮೊದಲು ನಾನು ಸಾಯಬೇಕಿತ್ತು ಎಂದು ಹೇಳುತ್ತಾ ದುಃಖಪಡುತ್ತಿದ್ದರು.
ಇಬ್ಬರಿಗೂ ತಾಯಿಯ ದುಃಖವನ್ನು ನೋಡಿ ಸಹಿಸಲು ಆಗಲಿಲ್ಲ. ಮೌರ್ಯ ಏನನ್ನೂ ಮಾತನಾಡದೆ ಮೌನವಾಗಿ ನಿಂತುಬಿಟ್ಟನು. ಆರ್ಯ ಮಾತ್ರ ತಾಯಿಯ ಬಳಿಗೆ ಬಂದು, ಅಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀಯ? ಅಣ್ಣ ಹೇಳಿದಂತೆ ಆಗುತ್ತಾ ಹೇಳು. ಅವನು ಆಪರೇಷನ್ ಬೇಡ ಎಂದಾಕ್ಷಣ ನಾನು ಸುಮ್ಮನೆ ಇರುತ್ತೇನೆ ಎಂದುಕೊಂಡೆಯ? ಖಂಡಿತ ಅಣ್ಣನಿಗೆ ಆಪರೇಷನ್ ಆಗುತ್ತೆ ಎಂದವನು. ಅಣ್ಣ, ಯಾವಾಗ ಏನು ಮಾತಾಡಬೇಕು ಅನ್ನೋದು ತಿಳಿಯೋದಿಲ್ವ ನಿನಗೆ? ಅಮ್ಮ ಮೊದಲೇ ನೋವಿನಲ್ಲಿ ಇದ್ದಾರೆ. ನೀನು ಅವರ ಬಳಿ ಹೀಗೆಲ್ಲ ಮಾತಾಡ್ತಿದ್ದೀಯಲ್ಲ. ನಿನ್ನ ಜೀವನ ಇಲ್ಲಿಗೆ ಮುಗಿದು ಹೋಯಿತು ಎಂದು ನೊಂದುಕೊಳ್ಳುವುದರಲ್ಲಿ ಅರ್ಥವಿಲ್ಲ. ನಿನಗೆ ಏನಾಗಲು ನಾನು ಬಿಡುವುದಿಲ್ಲ. ಇನ್ನೊಮ್ಮೆ ಈ ರೀತಿ ಮಾತಾಡಿದರೆ ನಾನು ಸುಮ್ಮನಿರುವುದಿಲ್ಲ ಎಂದು ಅಣ್ಣನಿಗೆ ಎಚ್ಚರಿಕೆ ಕೊಟ್ಟವನು. ಅಮ್ಮ, ಈ ವಿಷಯ ಅಪ್ಪನಿಗೆ ಹೇಳಬೇಡ. ಮೊದಲೇ ಹಾಸಿಗೆಯಲ್ಲಿದ್ದೀನಿ ಎಂದು ಒಳಗೊಳಗೆ ನೋವು ಪಡ್ತಿದ್ದಾರೆ. ಈಗ ಈ ವಿಷಯ ತಿಳಿದ್ರೆ ಇನ್ನೂ ನೊಂದ್ಕೋತಾರೆ. ನೀನು ಅಷ್ಟೇ ಇದೇ ವಿಷಯ ನೆನೆದು ಕೊರಗಿ ಆರೋಗ್ಯ ಹಾಳು ಮಾಡ್ಕೋಬೇಡ. ನೀನು ಬಾ ಎಂದವನು ತಾಯಿಯ ಭುಜ ಬಳಸಿ ಅಲ್ಲಿಂದ ಹೊರಗೆ ಕರೆತಂದನು. ತಮ್ಮ ಆಡಿದ ಮಾತುಗಳನ್ನು ಕೇಳಿ ಅವನು ಹೋದ ದಾರಿಯನ್ನೇ ನೋಡುತ್ತಾ ಶುಷ್ಕ ನಗೆ ಬೀರಿದವನು, ನೀನು ಏನೇ ಹೇಳಿದರೂ ನನಗೆ ಬದುಕಲು ಇಷ್ಟ ಇಲ್ಲ ಆರ್ಯ. ಈ ರೀತಿಯ ಒಂದು ಬದುಕು ಜೀವಿಸಲು ನನಗೆ ಇಷ್ಟ ಇಲ್ಲ. ಬದುಕಿದರೂ ಕೂಡ ಯಾಕಾಗಿ, ಯಾರಿಗಾಗಿ ಬದುಕಬೇಕು ಹೇಳು? ಮಗ ಇದ್ದರೂ ಅವನಿಂದ ಅಪ್ಪ ಎನಿಸಿಕೊಳ್ಳುವ ಅದೃಷ್ಟ ನನಗಿಲ್ಲ. ಈಗಾಗಲೇ ನಾನು ಮಾಡಿದ ತಪ್ಪಿನಿಂದ ಅರೆಜೀವವಾಗಿ ಬದುಕುತ್ತಿದ್ದೀನಿ. ಬದುಕಿನುದ್ದಕ್ಕೂ ಈ ನೋವು ಅನುಭವಿಸು ಎಂದು ಹೇಳ್ತೀಯ? ಬೇಡ ಆರ್ಯ, ಈ ರೀತಿ ಬದುಕಲು ನನ್ನಿಂದ ಆಗುತ್ತಿಲ್ಲ. ಆದರೆ ನನಗೆ ಸಾವು ಬರುವ ಮೊದಲು ಸಾಗರಿ, ಮಗು ಇಬ್ಬರು ಈ ಮನೆಗೆ ಬರಬೇಕು. ನೀನು ಅವರ ಜೊತೆ ಖುಷಿಯಾಗಿ ಇರಬೇಕು ಎನ್ನುವುದೇ ನನ್ನ ಕೊನೆ ಆಸೆ ಎಂದವನ ಕಣ್ಣಿನಿಂದ ನೀರು ಇಳಿದವು. ನಿಲ್ಲಲಾಗದೆ ಕುಸಿದು ಹಾಸಿಗೆಯ ಮೇಲೆ ಕುಳಿತು ಬಿಟ್ಟನು ಮೌರ್ಯ. ಅಂದು ಸಂಜೆ ಎಲ್ಲರೂ ಮಗುವಿನ ಜೊತೆ ಖುಷಿಯಲ್ಲಿ ಮಾತನಾಡಿಕೊಂಡು ಸ್ನ್ಯಾಕ್ಸ್ ತಿನ್ನುತ್ತಿದ್ದರು. ಅದೇ ಸಮಯಕ್ಕೆ ಸಾಗರಿಗಾಗಿ ವಿಶ್ವನಾಥ್ ಅವರು ತಂಗಿಯ ಮನೆಗೆ ಬಂದಿದ್ದರು. ತನ್ನ ಮಾವ ಮನೆಗೆ ಬಂದದ್ದನ್ನು ನೋಡಿ ಸಾಗರಿಗೆ ಬಹಳ ಖುಷಿಯಾಯಿತು. ಅವಳು ತನ್ನ ಮಾವನ ಮನೆಗೆ ಹೋಗಿ ಮಾತನಾಡಿ ಬಂದಿರುವುದು ಅಲ್ಲಿ ಯಾರಿಗೂ ತಿಳಿದಿಲ್ಲ. ಸಾಗರಿಗೆ ಈ ಮದುವೆ ಇಷ್ಟ ಇಲ್ಲ ಎಂದ ಮೇಲೆ ತಾನು ಮತ್ತೆ ಬಲವಂತ ಮಾಡಬಾರದು ಎಂದು ಯೋಚಿಸಿ ಧೀರಜ್ ಕೂಡ ಕರೆ ಮಾಡಿ ತನ್ನ ಅತ್ತೆಗೆ ಏನೂ ಹೇಳಿರಲಿಲ್ಲ. ಮಾವ, ಇವಾಗ ಬಂದ್ರಾ? ಬನ್ನಿ ಕೂತ್ಕೊಳ್ಳಿ ಎಂದು ಕುಳಿತಿದ್ದವಳು ಎದ್ದು ನಿಂತು ಖುಷಿಯಲ್ಲಿ ತನ್ನ ಮಾವನನ್ನು ಮಾತನಾಡಿಸಿದಳು ಸಾಗರಿ. ಶ್ರೀಕಾಂತ್ ಅವರು ಕೂಡ ಭಾವ ಈಗ ಬಂದ್ರಾ ಎಂದು ಅದೇ ಆತ್ಮೀಯತೆಯಲ್ಲಿ ಮಾತನಾಡಿಸಿದರು. ಇದೇನಣ್ಣ, ಫೋನ್ ಮಾಡಿದಾಗ ಏನೂ ಹೇಳಲಿಲ್ಲ, ಇದ್ದಕ್ಕಿದ್ದ ಹಾಗೆ ಬಂದಿದ್ದೀಯಾ ಎಂದು ಶ್ರಾವಣಿ ಕೇಳಿದರು. ತನ್ನಣ್ಣ ಮನೆಗೆ ಬಂದಿರುವುದಕ್ಕೆ ಖುಷಿಯಾದರೂ ಹೇಳದೇ ಬಂದಿರುವುದಕ್ಕೆ ಅಚ್ಚರಿಯಿಂದ ಹಾಗೆ ಕೇಳಿದರು. ಹೀಗೆ ನಿಮ್ಮ ರಸ್ತೆಯಲ್ಲಿ ಹೋಗುತ್ತಿದ್ದೆ, ಹಾಗಾಗಿ ಮಾತನಾಡಿಕೊಂಡು ಹೋಗೋಣ ಎಂದು ಬಂದೆ ಎಂದು ಹೇಳುತ್ತಾ ಕುಳಿತರು ವಿಶ್ವನಾಥ್. ಅಣ್ಣ, ಸ್ನ್ಯಾಕ್ಸ್ ತಿನ್ನುತ್ತಿರು, 5 ನಿಮಿಷದಲ್ಲಿ ಕಾಫಿ ಮಾಡಿ ತರ್ತೀನಿ ಎಂದು ಹೇಳಿ ಅದೇ ಖುಷಿಯಲ್ಲಿ ಅಡುಗೆ ಮನೆಗೆ ನಡೆದರು ಶ್ರಾವಣಿ. ಅಲ್ಲಿ ಆಡುತ್ತಿದ್ದ ಮಗುವನ್ನು ನೋಡಿದ ವಿಶ್ವನಾಥ್ ಅವರು, ಅಗ್ನಿಪುಟ್ಟ ಬಾಯಿಲಿ ಎಂದು ತಮ್ಮ ಸಮೀಪಕ್ಕೆ ಕರೆದರು. ಅಗ್ನಿ ತನ್ನ ತಾಯಿಯ ಕಡೆ ನೋಡಿದಾಗ ಸಾಗರಿ ಹೋಗು ಎಂದು ಕಣ್ಣಿನಲ್ಲಿ ಸನ್ನೆ ಮಾಡಿದಳು. ಕೈಯಲ್ಲಿ ಒಂದು ಆಟಿಕೆಯನ್ನು ಹಿಡಿದು ವಿಶ್ವನಾಥ್ ಅವರ ಬಳಿಗೆ ಬಂದನು ಅಗ್ನಿ. ಮಗುವನ್ನು ತಮ್ಮ ಮಡಿಲ ಮೇಲೆ ಕೂರಿಸಿಕೊಂಡು ಅವನ ಕೆನ್ನೆಗೆ ಮುತ್ತನಿಟ್ಟು ಅವನ ರೀತಿಯಲ್ಲಿಯೇ ಮಾತನಾಡತೊಡಗಿದರು. ತಾತ ಎಂದು ಹೇಳುತ್ತಾ ಮಾತನಾಡುತ್ತಿದ್ದ ಅವನ ಮುದ್ದು ಮುದ್ದು ಮಾತುಗಳನ್ನು ಕೇಳಿ, ಸಾಗರಿ, ನಿನ್ನ ಮಗ ತುಂಬ ಚೆನ್ನಾಗಿ ಮಾತಾಡ್ತಾನೆ ಎಂದರು. ಮೊದಲೆಲ್ಲ ಇಷ್ಟು ಮಾತಾಡ್ತಿರಲಿಲ್ಲ ಮಾವ, ಇತ್ತೀಚೆಗೆ ತುಂಬ ಮಾತನಾಡುವುದನ್ನು ಕಲಿತಿದ್ದಾನೆ ಎಂದು ಸಾಗರಿ ಹೇಳಿದಳು. ಭಾವ, ಎಷ್ಟೇ ಆದರೂ ಅವನು ನನ್ನ ಮೊಮ್ಮಗ ಅಲ್ವಾ, ಅವನು ಮಾತನಾಡಲು ನಾನೇ ಟ್ರೇನರ್ ಎಂದು ನಕ್ಕರು ಶ್ರೀಕಾಂತ್. ಅವರ ಮಾತಿಗೆ ಸಾಗರಿ ಮತ್ತು ವಿಶ್ವನಾಥ್ ಇಬ್ಬರ ತುಟಿಯರಳಿದವು. ಇದ್ದಕ್ಕಿದ್ದಂತೆ ಅಣ್ಣ ಏನಾದರೂ ಮದುವೆ ವಿಷಯ ಮಾತನಾಡಲು ಬಂದಿರಬಹುದಾ? ಅಣ್ಣ ಮದುವೆ ವಿಷಯ ಮಾತನಾಡಿದರೆ ಏನು ಹೇಳುವುದು? ಅಥವಾ ಸಾಗರಿ ಅಣ್ಣನ ಎದುರೇ ನೇರವಾಗಿ ತನಗೆ ಈ ಮದುವೆ ಇಷ್ಟ ಇಲ್ಲ ಎಂದು ಹೇಳಿದರೆ ಅಣ್ಣನಿಗೆ ಬೇಜಾರಾಗುತ್ತದೆ ಎಂಬ ಆಲೋಚನೆಯಲ್ಲಿ ಕಾಫಿ ಮಾಡುತ್ತಿದ್ದ ಶ್ರಾವಣಿಯವರಿಗೆ ಮಗಳು ಈಗಾಗಲೇ ತನ್ನಣ್ಣನ ಜೊತೆ ಮಾತನಾಡಿ ಆಗಿದೆ ಎನ್ನುವ ವಿಷಯ ತಿಳಿದಿರಲಿಲ್ಲ. ಎಲ್ಲರಿಗೂ ಕಾಫಿ ಮಾಡಿ ಲೋಟಗಳಿಗೆ ಹಾಕಿಕೊಂಡು ಬಂದು ಮೊದಲು ತನ್ನ ಅಣ್ಣನಿಗೆ ಕೊಟ್ಟವರು ನಂತರ ಮಗಳು ಮತ್ತು ಗಂಡನಿಗೆ ಕೊಟ್ಟು ತಾವು ಒಂದು ಲೋಟ ಹಿಡಿದು ತನ್ನ ಅಣ್ಣನ ಎದುರಿಗೆ ಕುಳಿತುಕೊಂಡರು ಶ್ರಾವಣಿ. ನನ್ನ ತಂಗಿ ಕೈರುಚಿ ಕಾಫಿ ಅಂದರೆ ಒಂದೇ ಬಾರಿಗೆ 2 ಲೋಟ ಕಾಫಿ ಕುಡಿಯುವುದು ತಿಳಿಯುವುದಿಲ್ಲ.
ಅಷ್ಟು ಚೆನ್ನಾಗಿರುತ್ತೆ ಎಂದು ತಂಗಿಯ ಕೈರುಚಿಯನ್ನು ಹೊಗಳುತ್ತಲೇ ಕಾಫಿ ಹೀರುತ್ತಿದ್ದರು ವಿಶ್ವನಾಥ್. ಅವರಿಗೆ ಮೊದಲಿನಿಂದಲೂ ತಂಗಿಯ ಕೈರುಚಿ ಎಂದರೆ ಬಹಳ ಇಷ್ಟ. ಅದೇನೋ ಭಾವ, ನಿಮ್ಮ ತಂಗಿಯ ಕೈರುಚಿಯನ್ನು ನೀವೇ ಹೊಗಳಬೇಕು ಎಂದು ಬೇಕೆಂದೇ ಶ್ರೀಕಾಂತ್ ಅವರು ಹೆಂಡತಿಯ ಕಾಲು ಎಳೆದರು. ಹೌದಾ? ಹಾಗಾದರೆ ನಾನು ಅಡುಗೆ ಚೆನ್ನಾಗಿ ಮಾಡುವುದಿಲ್ಲವಾ? ನಾಳೆಯಿಂದ ನೀವೇ ಮಾಡ್ಕೊಂಡು ತಿನ್ನಿ. ನಾಳೆಯಿಂದ ಯಾಕೆ, ಇಂದಿನ ಸಂಜೆಯಿಂದಲೇ ನೀವೇ ಮಾಡಿಕೊಂಡು ತಿನ್ನಬೇಕು. ನಾನು ಏನೂ ಮಾಡುವುದಿಲ್ಲ ಎಂದು ಮುಖ ಊದಿಸಿ ಹೇಳಿದರು. ಅಮ್ಮ, ಡ್ಯಾಡ್ ನಿನ್ನನ್ನು ರೇಗಿಸಲು ಹಾಗೆ ಹೇಳುತ್ತಿದ್ದಾರೆ. ನಿನಗೆ ಅಷ್ಟು ತಿಳಿಯುವುದಿಲ್ವಾ ಎಂದಳು ಸಾಗರಿ. ನಿನ್ನಮ್ಮ ಅಷ್ಟು ಬುದ್ಧಿವಂತೆಯಲ್ಲ ಬಿಡು ಸಾಗರಿ ಎಂದು ಮತ್ತೆ ನಕ್ಕರು ಶ್ರೀಕಾಂತ್. ಎಲ್ಲರ ನಗುವನ್ನು ನೋಡಿ ಮತ್ತೆ ಮುಖ ಊದಿಸಿದರು ಶ್ರಾವಣಿ. ತುಂಬ ದಿನಗಳ ನಂತರ ತಮ್ಮ ಮಗಳ ನಿಷ್ಕಲ್ಮಶವಾದ ನಗುವನ್ನು ನೋಡಿ ಶ್ರೀಕಾಂತ್ ಅವರ ಮನಸ್ಸಿಗೆ ನೆಮ್ಮದಿಯಾಯಿತು. ಮಗಳೇ, ನೀನು ಯಾವಾಗಲೂ ಹೀಗೆ ಖುಷಿ ಖುಷಿಯಾಗಿ ಇರಬೇಕು ಎನ್ನುವುದೇ ನನ್ನ ಆಸೆ ಎಂದು ನಗುತ್ತಿದ್ದ ಮಗಳನ್ನು ನೋಡಿಕೊಂಡು ಹೇಳಿದರು ಶ್ರೀಕಾಂತ್. ಕಳೆದುಕೊಂಡಿರುವ ಅವಳ ನಗುವನ್ನು ಮರಳಿ ಕೊಡಿಸಲೇ ನಾನು ಇಲ್ಲಿಗೆ ಬಂದದ್ದು ಶ್ರೀಕಾಂತ್ ಎಂದು ವಿಶ್ವನಾಥ್ ಅವರು ಹೇಳುತ್ತಿದ್ದಂತೆ ಗೊಂದಲದಿಂದ ಅವರನ್ನು ನೋಡುತ್ತಾ, ಅಣ್ಣ, ನಿನ್ನ ಮಾತಿನ ಅರ್ಥ ಏನು ಎಂದರು ಶ್ರಾವಣಿ. ನೋಡು ಶ್ರಾವಣಿ, ನನಗೆ ಸುತ್ತಿ ಬಳಸಿ ಮಾತನಾಡಲು ಬರುವುದಿಲ್ಲ. ಈಗ ನಮ್ಮ ಸಾಗರಿಯ ಖುಷಿ ಆರ್ಯನ ಬಳಿ ಇದೆ ಎಂದು ನನಗೆ ಗೊತ್ತಾಗಿದೆ. ಈಗ ನೀನು ಹಠ ಮಾಡುವುದರಲ್ಲಿ ಅರ್ಥ ಇಲ್ಲ. ಸಾಗರಿಯನ್ನು ಅವಳ ಗಂಡನ ಮನೆಗೆ ಕಳುಹಿಸಿಕೊಡು ಎಂದರು. ತಲೆ ತಗ್ಗಿಸಿ ಕುಳಿತಿದ್ದ ಮಗಳೆಡೆಗೆ ಕೆಂಗಣ್ಣು ಬೀರಿದ ಶ್ರಾವಣಿಯವರು, ಹೋ, ಆಗಲೇ ವಿಷಯ ನಿನ್ನವರೆಗೂ ಬಂದಿದೆ ಎಂದರು. ನೀನು ಸಾಯ್ತೀನಿ ಎಂದು ಹಠ ಮಾಡಿದರೆ ಅವಳು ಏನು ಮಾಡ್ತಾಳೆ ಹೇಳು? ಅವಳ ಗಂಡನನ್ನು ಅವಳು ಪ್ರೀತಿಸುತ್ತಿದ್ದಾಳೆ, ಅದರಲ್ಲಿ ತಪ್ಪೇನು? ಈಗ ನೀನು ಅವರಿಬ್ಬರ ಮಧ್ಯೆ ತಡೆಗೋಡೆಯನ್ನು ಕಟ್ಟಲು ಹೊರಟಿದ್ದೀಯ. ಇದರಿಂದ ಅವಳ ಮನಸ್ಸಿಗೆ ಎಷ್ಟು ನೋವಾಗುತ್ತದೆ ಎನ್ನುವ ಅರಿವಿದೆಯಾ ನಿನಗೆ? ಸಾರಿಕಾ ಜೀವನದ ಬಗ್ಗೆ ನೆನೆದರೆ ನಮಗೆ ಈಗಲೂ ನೋವಾಗುವುದು ನಿಜ. ಹಾಗಂತ ಸಾಗರಿ ಜೀವನವನ್ನು ಹಾಳು ಮಾಡುವುದು ಯಾವ ನ್ಯಾಯ? ಆರ್ಯ ಎಷ್ಟು ಒಳ್ಳೆಯ ಹುಡುಗ ಎನ್ನುವುದು ನನಗಿಂತಲೂ ನಿನಗೆ ಚೆನ್ನಾಗಿ ಗೊತ್ತು. ಅಷ್ಟಕ್ಕೂ ನಡೆದಿರುವ ಘಟನೆಯಲ್ಲಿ ಆರ್ಯನದ್ದೇನು ತಪ್ಪಿದೆ? ಈ ರೀತಿ ಹಠ ಮಾಡುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ನಿನಗೆ ಮೌರ್ಯ ಇರುವ ಮನೆಗೆ ನಿನ್ನ ಮಗಳನ್ನು ಕಳಿಸಲು ಇಷ್ಟ ಇಲ್ಲ ಅಂದರೆ ಗಂಡ ಹೆಂಡತಿ ಇಬ್ಬರು ಕುಳಿತು ಮಾತನಾಡಿ ಬೇರೆ ಮನೆಯಲ್ಲಿ ಜೀವನ ಮಾಡುತ್ತಾರೆ ಬಿಡು ಎಂದರು. ನೇರವಾಗಿ ನನಗೆ ಹೇಳಿದರೆ ಕೇಳುವುದಿಲ್ಲ ಎಂದು ನಿನಗೆ ವಿಷಯ ಹೇಳಿದ್ದಾಳೆ. ಇವಳು ಇಷ್ಟು ಮುಂದುವರೆದ ಮೇಲೆ ಇವಳನ್ನು ತಡೆಯಲು ನಾನ್ಯಾರು? ಅವಳ ಗಂಡನ ಜೊತೆ ಅವಳು ಜೀವನ ಮಾಡಲಿ ಬಿಡೋಣ, ನನಗೇನು ಅಭ್ಯಂತರ ಇಲ್ಲ ಎಂದರು ಶ್ರಾವಣಿ. ಶ್ರಾವಣಿ ಮನಪೂರ್ವಕವಾಗಿ ಒಪ್ಪಿಲ್ಲ. ಅವರ ಮನದಲ್ಲಿ ಅಸಮಾಧಾನ ಇದೆ ಎಂದು ಎಲ್ಲರಿಗೂ ತಿಳಿಯಿತು. ಶ್ರಾವಣಿ, ನಾನ್ಯಾರು ಹಾಗೆ ಹೀಗೆ ಎಂದು ಯಾಕೆ ಮಾತಾಡ್ತೀಯ? ಅವಳು ನಿನ್ನ ಮಗಳು. ನಿನ್ನ ಮಗಳ ಜೀವನ ಚೆನ್ನಾಗಿರಬೇಕು ಎನ್ನುವ ಆಸೆ ನಿನಗೆ ಇರುವುದಿಲ್ವಾ? ಈಗ ನಿನ್ನ ಆಸೆಯಂತೆಯೇ ಆರ್ಯನಿಗೆ ಡೈವರ್ಸ್ ಕೊಡಿಸಿ ಸಾಗರಿಯನ್ನು ಧೀರಜ್ಗೆ ಮದುವೆ ಮಾಡಿದೆ ಎಂದು ಇಟ್ಕೊ. ಆಗ ಅವರಿಬ್ಬರು ಖುಷಿಯಾಗಿರ್ತಾರಾ ಯೋಚಿಸು ಎಂದರು ವಿಶ್ವನಾಥ್. ಅಪ್ಪ ಮಗಳು ಇಬ್ಬರೂ ಏನು ಮಾತನಾಡದೆ ಕುಳಿತಿದ್ದರು. ಶ್ರಾವಣಿಯವರಿಗೆ ತಮ್ಮ ಅಣ್ಣನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಗೌರವವೂ ಇದೆ. ತನ್ನ ಅಣ್ಣ ಹೇಳಿದ ಮಾತಿಗೆ ಇಲ್ಲ ಎನ್ನುವುದು ಎಲ್ಲರಿಗೂ ತಿಳಿದಿತ್ತು. ವಿಶ್ವನಾಥ್ ಅವರು ಆಡಿದ ಕೊನೆಯ ಮಾತಿಗೆ ಶ್ರಾವಣಿ ಮತ್ತೇನು ಮಾತನಾಡದೆ ಮೌನವಾದರು. ಅಮ್ಮ, ನಿನ್ನ ವಿರುದ್ಧವಾಗಿ ಹೋಗಿ ನಾನು ಖುಷಿಯಾಗಿ ಜೀವಿಸಲು ಸಾಧ್ಯವಿಲ್ಲ. ನೀನು ಇಷ್ಟಪಟ್ಟರೆ ಮಾತ್ರ ನಾನು ಆರ್ಯ ಅವರ ಜೊತೆ ಜೀವನ ಮಾಡ್ತೀನಿ. ಇಲ್ಲದಿದ್ದರೆ ಅವರಿಗೆ ಡೈವರ್ಸ್ ಕೊಟ್ಟು ಕೊನೆಯವರೆಗೂ ನಿನ್ನ ಮಗಳಾಗಿ ಇದೇ ಮನೆಯಲ್ಲಿ ಇರ್ತೀನಿ ಎಂದು ಸಾಗರಿ ಕೊನೆಯ ಮಾತೆಂದು ಹೇಳಿದಳು. ಮುಂದುವರಿಯುವುದು. ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸುವುದು ಮರೆಯಬೇಡಿ. ಧನ್ಯವಾದಗಳು.